ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಬುಧ ಗ್ರಹ ತುಲಾ ರಾಶಿಗೆ, 9ನೇ ತಾರೀಕಿನಂದು ಶುಕ್ರ ಗ್ರಹ ಕನ್ಯಾ ರಾಶಿಗೆ, 17ನೇ ತಾರೀಕಿನಂದು ರವಿ ಗ್ರಹ ತುಲಾ ರಾಶಿಗೆ, 18ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ, 27ನೇ ತಾರೀಕಿನಂದು ಕುಜಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಈ ಮಾಸದಲ್ಲಿ ಕುಜಗ್ರಹ, ರವಿಗ್ರಹ, ಬುಧಗ್ರಹ ಈ 3 ಗ್ರಹಗಳು ಕೂಡ ಏಕಾದಶ ಭಾವ ಅಂದರೆ ಲಾಭ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮಗೆ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ, ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದರಲ್ಲೂ ಕೂಡ ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಧನಂ ವರ್ಧತೆ ಗೋಧನೈರ್ ವಾಹನೈರ್ವಾ ಅಂತ ಹೇಳಿರುವಂಥದ್ದು. ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಪಶುಸಂಗೋಪನೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ವಿನಾ ಲಾಭ ಭಾವೇ ಸ್ಥಿತಂ ಭೇಷಜಾತಂ ನ ಲಾಭೋ ನ ಲಾವಣ್ಯ ಮಾಂಜುನ್ಯಮಸ್ತಿ ಕುತಃ ಕನ್ಯಕೋದ್ವಾಹ ದಾನಂಚ ದೇಯಂ ಕಥಂ ಭೂಸುರಾಸ್ತ್ಯಕ್ತ ತೃಷ್ಣಾ ಭವಂತಿ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ನಿಮಗೇನಾದರೂ ಸಾಲಗಳಿದ್ರೆ, ಸಣ್ಣ ಪುಟ್ಟ ಸಾಲಗಳೆಲ್ಲ ಇದ್ದರೆ ಅದನ್ನು ತೀರಿಸುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಇದೆ. ಋಣದಿಂದ ಮುಕ್ತಿ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಹಾಗೆ ಉತ್ತಮವಾಗಿ ಈ ಮಾಸದಲ್ಲಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕೈಯಲ್ಲಿ ದುಡ್ಡು ಇಲ್ಲ ಅಂತ ಹೇಳಿ ಆಗೋದಿಲ್ಲ ಈ ಮಾಸದಲ್ಲಿ. ಸಾಲಗಿಲ್ಲ ಅದ ತೀರಿಸುವಂಥ ಯೋಗ ಇದೆ, ಎಷ್ಟು ತೀರಿಸಿದ್ರು ಕೂಡ ಕೈಯಲ್ಲಿ ಇವತ್ತು ದುಡ್ಡಿಲ್ಲ ಅಂತ ಹೇಳಿ ಅಂತೂ ಕೂಡ ಈ ಮಾಸದಲ್ಲಿ ಆಗುವುದಿಲ್ಲ. ಇದೆಲ್ಲ ಬುಧಗ್ರಹ ಇತ್ಯಾದಿ ಗ್ರಹಗಳು ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಶುಕ್ರಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿದೆ, ಅದು ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ನೀವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಹಿತಶತ್ರುಗಳಿಂದ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮ ಜೊತೆನೇ ಕೆಲಸ ಮಾಡ್ತಾ ಇರ್ತಾರೆ, ಒಳ್ಳೆ ಚೆನ್ನಾಗೂ ಕೂಡ ನಿಮ್ಮ ಎದುರುಗಡೆ ಮಾತಾಡ್ತಿರ್ತಾರೆ, ಆದರೆ ಹಿಂದ್ಗಡೆಯಿಂದ ಒಂದಷ್ಟು ತೊಂದರೆ ಅಂತ ಹೇಳುವಂಥದ್ದು ಕೊಡ್ತಾರೆ. ಹಾಗಾಗಿ ಹಿತಶತ್ರುಗಳ ವಿಚಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಉದ್ಯೋಗದ ನಿಯಮಗಳನ್ನು ನೀವು ಚಾಚೂ ತಪ್ಪದೆ ಪಾಲಿಸಬೇಕು. ನಿಮ್ಮ ಉದ್ಯೋಗ, ನೀವೊಂದು ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಅದರಲ್ಲಿ ಒಂದಷ್ಟು ನಿಯಮಗಳಿರ್ತಾವಲ್ಲ, ಇಷ್ಟೊತ್ತಿಗೆ ಹೋಗಬೇಕು, ಈ ರೀತಿ ಇರಬೇಕು ಅಂತ ಹೇಳಿ ಏನೇನು ನಿಯಮಗಳಿದೆಯೋ ಅವುಗಳನ್ನು ನೀವು ಚಾಚೂ ತಪ್ಪದೆ ಪಾಲಿಸಬೇಕಾಗತ್ತೆ. ನೋಡಿ, ಇನ್ನೊಂದು ವಿಚಾರ ಏನು ಅಂತ ಹೇಳಿ ಆದರೆ ಈ ಮಾಸದಲ್ಲಿ ಮುಖ್ಯವಾಗಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ನಿಮಗೆ ಅದು ಸಪ್ತಮ ಭಾವದಲ್ಲಿ ಸ್ಥಿತವಾಗಿತ್ತು. ಈ ಅಕ್ಟೋಬರ್ ತಿಂಗಳ 18ನೇ ತಾರೀಕಿನಂದು ಅದು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಇಲ್ಲಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಅಂದರೆ ಈ 1.5 ತಿಂಗಳುಗಳ ಕಾಲ ಅದು ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಈ 1.5 ತಿಂಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ನೋಡಿ, ನೀವೇನು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗುರುಗ್ರಹ ಅಷ್ಟಮ ಭಾವದಲ್ಲಿ ಇದ್ರೂ ಕೂಡ ಅದು ಅಲ್ಲಿ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ನಿಮಗೆ ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಕೆಲವೊಂದು ವಿಚಾರದಲ್ಲಿ ಈ 1.5 ತಿಂಗಳುಗಳ ಕಾಲ, ಕೇವಲ 1.5 ತಿಂಗಳಷ್ಟೇ ಆಯಿತಾ, ಇಲ್ಲಿ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೆ, ಅಲ್ಲಿವರೆಗಿನ ಸಮಯದಲ್ಲಿ ಕೆಲವೊಂದು ವಿಚಾರ ನಾನು ಹೇಳ್ತೀನಿ, ಅದರಲ್ಲಿ ನೀವು ಜೋಪಾನವಾಗಿದ್ದರೆ ಸಾಕಾಗತ್ತೆ. ಏನು, ಮೊದಲನೇದಾಗಿ ಆರೋಗ್ಯದ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ನೋಡಿ, ಸರಿಯಾಗಿ ಊಟ ಮಾಡಬೇಕು, ಒಳ್ಳೆ ಆಹಾರವನ್ನು ಸೇವಿಸಬೇಕು, ವ್ಯಾಯಾಮ ಇತ್ಯಾದಿಗಳನ್ನು ಮಾಡಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿಗೆ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಗುರು ಹಿರಿಯರ ಮನಸ್ಸಿಗೆ ನೋವಾಗದಂತೆ ನೀವು ವರ್ತನೆಯನ್ನು ಮಾಡಬೇಕು. ಅವರು ಹೇಳಿದ ಮಾತನ್ನು ಕೇಳಬೇಕು. ಮನೆಯಲ್ಲಿ ದೊಡ್ಡವರಾಗಿರ್ಬೋದು, ತಂದೆ ತಾಯಿಗಳಾಗಿರಬಹುದು, ಹಿರಿಯ ವ್ಯಕ್ತಿಗಳು ನಿಮಗೆ ಏನನ್ನು ಹೇಳ್ತಾರೋ ಅದನ್ನು ನೀವು ಪಾಲಿಸಬೇಕು.
ಅವ್ರ ಮನಸ್ಸಿಗೆಲ್ಲ ನೋವಾಗದೇ ಇರುವ ರೀತಿಯಲ್ಲಿ ನೀವು ವರ್ತನೆಯನ್ನು ಇಟ್ಟುಕೊಳ್ಬೇಕಾಗುತ್ತೆ. ನೋಡಿ, ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಈ ವರ್ಷದಲ್ಲಿ ಚತುರ್ಥ ಭಾವದಲ್ಲಿ ಶನಿಯ ಸ್ಥಿತಿ ಇರುವಂಥದ್ದು. ಹಾಗಾಗಿ ಚತುರ್ಥ ಶನಿ ಅಂತ ಹೇಳುವಂಥ ನಡೀತಾ ಇದೆ ಈ 2025 ಮಾರ್ಚ್ 29ರಿಂದ ಹಿಡಿದು ಅಲ್ವಾ. ಈಗ ಒಂದು 6-7 ತಿಂಗಳಿಂದ ಹಿಡಿದು ಚತುರ್ಥ ಶನಿ ಅಂತ ಹೇಳುವಂಥ ನಡೀತಾ ಇದೆ. ಆದರೆ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಗುರುಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಚೆನ್ನಾಗಿ ಸ್ಥಿತವಾಗಿತ್ತಲ್ಲ, ಹಾಗಾಗಿ ಈ ಚತುರ್ಥ ಶನಿಯ ಒಂದು ಪರಿಣಾಮ ಅಂತ ಹೇಳುವಂಥದ್ದು ಕಮ್ಮಿ ಆಗಿತ್ತು. ಈಗ ಈ ಗುರುಗ್ರಹ ನಿಮಗೆ ಅಷ್ಟಮ ಭಾವಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಈ ಚತುರ್ಥ ಶನಿಯ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ವಾಹನಗಳ ವಿಚಾರದಲ್ಲಿ ಜೋಪಾನವಾಗಿರಬೇಕು. ವಾಹನವನ್ನು ಅತ್ಯಂತ ಸ್ಪೀಡಾಗಿ ಚಲಾಯಿಸುವಂಥದ್ದು ಇಂಥದ್ದನ್ನೆಲ್ಲ ನೀವು ಮಾಡುವುದಕ್ಕೆ ಹೋಗಬಾರ್ದು. ವಾಹನಗಳ ವಿಚಾರದಲ್ಲಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಈ ಸಮಯದಲ್ಲಿ ಯಾವಾಗ ಹೇಳಿ, 1.5 ತಿಂಗಳಲ್ಲಿ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೆ ಯಾವುದೇ ಭೂಮಿಯ ವ್ಯವಹಾರವನ್ನು ನೀವು ಮಾಡುವಂಥದ್ದು ಬೇಡ. ಅಂದರೆ ಭೂಮಿಯನ್ನು ಕೊಂಡುಕೊಳ್ಳುವಂಥದ್ದು ಇರಬಹುದು, ಅಥವಾ ಭೂಮಿಯನ್ನು ಮಾರುವಂಥದ್ದು ಇರಬಹುದು, ಅಥವಾ ಇನ್ನೊಬ್ಬರು ಯಾರಿಗೂ ಭೂಮಿಯನ್ನು ಕೊಂಡುಕೊಳ್ಳುವುದಕ್ಕೆ ಸಹಾಯ ಮಾಡುವಂಥದ್ದು, ಇಂಥದ್ದು ಯಾವುದಕ್ಕೂ ಹೋಗಬೇಡಿ. ನೀವು ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರದಿಂದ ದೂರ ಇರುವಂಥದ್ದೇ ಒಳ್ಳೆಯದು. ಇನ್ನು ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ಕೆಲಸನ ಬಿಡೋದಿರಬಹುದು, ಅಥವಾ ಇನ್ನೊಂದು ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗುವಂಥದ್ದು ಇರಬಹುದು. ಏನು ಕೂಡ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ನೀವು ಏನು ಮಾಡ್ತಿದ್ದೀರೋ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ, ಆಯಿತಾ. ಇದಿಷ್ಟು ವಿಚಾರಗಳನ್ನು ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದರೆ ನೀವು ಮತ್ತೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ನೋಡಿ, ಇಲ್ಲೊಂದು ವಿಚಾರನ ನಾವು ಗಮನಿಸಬೇಕು. ನಾವೇನು ಕೂಡ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಚೆನ್ನಾಗೇ ಇತ್ತು. ಗುರುಗ್ರಹ ಎಲ್ಲ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಉತ್ತಮವಾಗೇ ಇತ್ತು. ಇದು ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿದರೆ ಕೇವಲ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೆ ಮಾತ್ರ. ಅದಾದಮೇಲೆ ಮತ್ತೆ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ. ಈ 1.5 ತಿಂಗಳು ಅಷ್ಟೇ ಇರುತ್ತೆ. ಇದೇನೋ 1 ವರ್ಷ ಏನೋ ಇದೇ ಥರ ಪರಿಸ್ಥಿತಿ ಇತ್ತು ಅಂದರೆ ನಾವು ಹೆದರಬೇಕಾಗಿತ್ತು. ಕೇವಲ 1.5 ತಿಂಗಳು ಅಷ್ಟೇ. ಈಗ ಹೇಳಿರುವಂಥ ವಿಚಾರದಲ್ಲಿ ನೀವು ಜೋಪಾನವಾಗಿದ್ಬಿಟ್ರೆ ಅದಾದಮೇಲೆ ಮತ್ತೆ ತುಂಬ ಚೆನ್ನಾಗಿದೆ. ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಶುಭ ಫಲ ಅಂತ ಹೇಳುವಂಥದ್ದೇ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮಧ್ಯಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ. ಜೊತೆಗೆ ಸಾಲವನ್ನು ತೀರಿಸುವಂತಹ ಯೋಗ ಇತ್ಯಾದಿಗಳು ಕೂಡ ನಿಮಗೆ ಇದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಚೆನ್ನಾಗಿದೆ. ಬೇರೆ ಎಲ್ಲೋ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ನೀವು ನಿಮ್ಮ ಕೆಲಸದ ನಿಯಮಗಳನ್ನೆಲ್ಲ ಪಾಲಿಸಬೇಕು. ಮತ್ತು ಜೊತೆಗಿರುವಂತಹ ವ್ಯಕ್ತಿಗಳೇ ಒಂದು ಸ್ವಲ್ಪ ಮೋಸ ಮಾಡುವುದಕ್ಕೆ ಅವಕಾಶ ಇರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಕೂಡ ಮಾಡಬೇಕು. ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.